ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜನ್ವಿತಾ ಕ್ರಿಯೇಷನ್ಸ್. ಇವತ್ತಿನ ಡಿಸೈನ್ನ ಹಾಕೋದಕ್ಕೆ ನೀಡಲ್ ಬಂದು 10 ತೊಗೊಂಡಿದ್ದೀನಿ. 6 ಎಳೆ ದಾರನ ತಗೊಂಡಿದ್ದೀನಿ, ಅಥವಾ 7 ಎಳೆ ದಾರನೂ ಕೂಡ ತಗೊಳ್ಬೋದು. ಸೊ ತುಂಬ ಜನ ಕಮೆಂಟಲ್ಲಿ ಕೇಳ್ತೀರಾ 6 ಎಳೆ ದಾರನ ಹೇಗೆ ಮಾಡೋದು ಅಂತ. ಸೊ ನಾನು ಆಲ್ರೆಡಿ ಒಂದು 2-3 ಸಲ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ನೋಡ್ಬೋದು. ಯೂಟ್ಯೂಬಲ್ಲಾದರೂ ನೋಡ್ಬೋದು, ಫೇಸ್ಬುಕ್ ಪೇಜಲ್ಲಾದರೂ ನೀವು ಸರ್ಚ್ ಮಾಡಿ ನೋಡ್ಬೋದು. ನಾನು ಈ ಡಿಸೈನ್ನ ರೈಟ್ ಸೈಡಿಂದ ಹಾಕ್ತಾಯಿದ್ದೀನಿ. ಕೇವಲ 2 ಸ್ಟೆಪ್ಪಲ್ಲಿ ಹಾಕುವಂಥ ಕ್ರೋಶಾ ಡಿಸೈನು. ಒಂದು ಸಲ ಲಾಕ್ ಮಾಡಿಕೊಂಡೆ, ಅಂದರೆ ಸಿಂಗಲ್ ಕ್ರೋಶನ ಮಾಡಿಕೊಂಡೆ. ಅದ್ರ ಪಕ್ಕದಲ್ಲಿ ಮತ್ತೊಂದು ಸಲ ಸಿಂಗಲ್ ಕ್ರೋಶನ ಮಾಡಿಕೊಂಡೆ. 2 ಟೈಮ್ಸ್ ಸಿಂಗಲ್ ಕ್ರೋಶನ ಮಾಡ್ಕೊಳ್ಳಿ, ಸೆಕ್ಯೂರ್ ಆಗಿರುತ್ತೆ. 2 ಸಲ ಸಿಂಗಲ್ ಕ್ರೋಶ ಆಯಿತು. ಅದ್ರ ಪಕ್ಕದಲ್ಲಿ 3ನೇ ಸಲ ಸಿಂಗಲ್ ಕ್ರೋಶನ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ಸ್ಟಾರ್ಟಿಂಗು ಸಿಂಗಲ್ ಕ್ರೋಶನ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಅಥವಾ ನೀವು ಚೈನ್ಗಳನ್ನಾದರೂ ಹಾಕ್ಕೊಳ್ಬೋದು. ನಾನಿಲ್ಲಿ ಒಂದು 6 ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಳ್ತಾ ಇದ್ದೀನಿ. 6 ಸಿಂಗಲ್ ಕ್ರೋಶನ ಮಾಡಿ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ. ಅಲ್ಲಿ ನಾವು 6 ಸಿಂಗಲ್ ಕ್ರೋಶನ ಮಾಡ್ಕೊಂಡ್ವಲ್ಲ, ಅದ್ರ ಬದಲಿಗೆ 4 ಸಿಂಗಲ್ ಕ್ರೋಶನ ಆದರೂ ಹಾಕ್ಕೊಳ್ಬೋದು ನೀವು. ಇವಾಗ ನಾನು ಒಂದು ಬೀಡನ್ನ ಹಾಕ್ಕೊಂಡೆ, ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಒಂದು ಬೀಡನ್ನ ಹಾಕಿ ಬೀಡ್ ಲಾಕ್ ಮಾಡಿ, ನಂತರ ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಸಿಂಗಲ್ ಕ್ರೋಶನ ಮಾಡ್ತಾಯಿದ್ದೀನಿ, ಅಂದರೆ ಲಾಕ್ ಮಾಡ್ತಾಯಿದ್ದೀನಿ. ಇಲ್ಲಿ ಸಿಂಗಲ್ ಕ್ರೋಶ ಅಂದರೂ ಕೂಡ ಒಂದೇ, ಲಾಕ್ ಅಂದರೂ ಕೂಡ ಒಂದೇ. ನಂತರ ಅದ್ರ ಪಕ್ಕದಲ್ಲಿ ಮತ್ತೆ ನಾನು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಳ್ತೀನಿ. ಫ್ರೆಂಡ್ಸ್, ನಾನಿಲ್ಲಿ ಒಟ್ಟು ಒಂದು 8 ಸಿಂಗಲ್ ಕ್ರೋಶನ ಮಾಡ್ಕೊಳ್ತೀನಿ. ಸೊ ಕಮ್ಮಿನಾದರೂ ಮಾಡ್ಕೊಳ್ಬೋದು. ವಿಡಿಯೋ ಪೂರ್ತಿ ನೋಡಿ, ನಿಮಗೇ ಗೊತ್ತಾಗುತ್ತೆ ಅಲ್ಲಿ ಹೆಚ್ಚು ಕಮ್ಮಿ. ಇಲ್ಲಿ ನಾನು ಸಿಂಗಲ್ ಕ್ರೋಶ ಹಾಕ್ತೀನಿ, ಅದನ್ನು ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ಸುಮಾರು 8 ಸಿಂಗಲ್ ಕ್ರೋಶ ಬರೋ ಹಾಗೆ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಬೀಡ್ ಲಾಕ್ ಮಾಡಿ ನಂತರ ಬಟ್ಟೆ ಮೇಲೆ ನಾನು ಲಾಕ್ ಮಾಡ್ತೀನಿ ಅಲ್ವಾ, ಸಿಂಗಲ್ ಕ್ರೋಶ ಇರುತ್ತಲ್ವ, ಅದನ್ನು ಕೂಡ ಕೌಂಟ್ ಮಾಡಿಕೊಂಡು 8 ಸಿಂಗಲ್ ಕ್ರೋಶ ಅಂತ ಹೇಳ್ತಾ ಇದ್ದೀನಿ. ಈ ರೀತಿ ನೀಟಾಗಿ ಸಿಂಗಲ್ ಕ್ರೋಶನ ಮಾಡ್ಕೊಳ್ಳಿ. ನಂತರ ನಾನು ಚೈನ್ಗಳನ್ನ ಹಾಕ್ಕೊಳ್ತೀನಿ. ಸ್ಟಾರ್ಟಿಂಗ್ ನೀವು ಎಷ್ಟಾದರೂ ಹಾಕ್ಕೊಳ್ಬೋದು. ನಾನು ಒಂದು 6 ಸಿಂಗಲ್ ಕ್ರೋಶನ ಮಾಡಿದ್ದೀನಿ. ಇಲ್ಲಿ 8 ಸಿಂಗಲ್ ಕ್ರೋಶನ ಮಾಡಿದ್ದೀನಿ. 8ನೇ ಸಿಂಗಲ್ ಕ್ರೋಶ. 8 ಸಿಂಗಲ್ ಕ್ರೋಶನ ಮಾಡಿ 3 ಚೈನ್ನ ಹಾಕ್ಕೊಂಡೆ. ನಂತರ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾಯಿದ್ದೀನಿ. ಸೊ 3 ಚೈನ್ನ ಹಾಕಿ ಲಾಕ್ ಮಾಡಿದೆ. ಇವಾಗ ಮತ್ತೆ 3 ಚೈನ್ನ ಹಾಕ್ಕೊಳ್ತೀನಿ. 1 2 3. ನಂತರ ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಸಿಂಗಲ್ ಕ್ರೋಶ. 2 ಟೈಮ್ಸ್ ನಾವು 3 ಚೈನ್ನ ಹಾಕಬೇಕು. ಅಂದರೆ 2 ಸಲ 3 ಚೈನ್ನ ಹಾಕಿ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡನ್ನ ಹಾಕ್ಕೊಳ್ತೀನಿ. ಇಲ್ಲಿ ಇಂಥದ್ದೇ ಬೀಡ್ಸ್ ಅಂತ ಏನಿಲ್ಲ, ಫ್ಲವರ್ ಬೀಡ್ಸ್ಗಳಾದರೂ ತಗೊಳ್ಬೋದು, ಅಥವಾ ಈ ರೀತಿ ರೌಂಡ್ ಶೇಪ್ ಬೀಡ್ಸ್ ಆದರೂ ತಗೊಳ್ಬೋದು. ಬೀಡನ್ನ ಥ್ರೆಡ್ಡಿಗೆ ಹಾಕ್ಕೊಂಡೆ, ಬೀಡ್ ಲಾಕ್ ಮಾಡಿದೆ. ನಂತರ ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಆದಮೇಲೆ ಇವಾಗ ನಾನು ಚೈನ್ಗಳನ್ನ ಹಾಕ್ಕೊಳ್ತೀನಿ. ಫ್ರೆಂಡ್ಸ್, ಫಸ್ಟ್ ಬೀಡ್ ಕೆಳಗಡೆ ಕುಚ್ಚು ಬರುತ್ತೆ, ಸೊ ಇದು ಬಂದು ಆರ್ಚ್ ಬರುತ್ತೆ. ನಾನು ಇವಾಗ ಚೈನ್ಗಳನ್ನ ಹಾಕ್ಕೊಳ್ತಾ ಇದ್ದೀನಿ. 3 4 5 6 ಒಟ್ಟು 6 ಚೈನ್ಗಳನ್ನ ಹಾಕ್ಕೊಂಡೆ. 6 ಚೈನನ್ನು ಹಾಕಿ ಸ್ವಲ್ಪ ಥ್ರೆಡ್ನ ಹಿಂದೆ ತಿರುಗಿಸ್ಕೊಂಡು, ಇಲ್ಲಿ ಬೀಡ್ಗಿಂತ ಮುಂಚೆ ನಮಗೆ ಬಟ್ಟೆ ಮೇಲೆ ಸಿಂಗಲ್ ಕ್ರೋಶ ಇರುತ್ತಲ್ವ, ಅದ್ರ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮಾಡಿಕೊಂಡು ನಂತರ ನೆಕ್ಸ್ಟು 3 ಚೈನ್ ಇದೆಯಲ್ವಾ, ಸೊ ಅಲ್ಲಿ 3 ಚೈನ್ನ ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್, ಇದೊಂದು 2 ಸ್ಟೆಪ್ ಡಿಸೈನು. ಇಲ್ಲೇ ಟ್ವಿಸ್ಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. 3 ಸ್ಟೆಪ್ಪಲ್ಲೇ ಹಾಕುವಂಥದ್ದು 2 ಸ್ಟೆಪ್ಪಲ್ಲಿ ಹಾಕ್ತಾಯಿದ್ದೀನಿ. ಈ 3 ಚೈನ್ ಲಾಕ್ ಮಾಡಿಕೊಂಡೆ. ಇವಾಗ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ತಾ ಇದ್ದೀನಿ. ಸೀದಾ ಸೈಡ್ಗೆ ತಿರುಗಿಸ್ಕೊಂಡ್ಮೇಲೆ ನಾವಿವಾಗ ನಿಡಲ್ ಮೇಲೆ 2 ಸಲ ಥ್ರೆಡ್ಡನ್ನು ಸುತ್ಕೊಳ್ತೀನಿ. ಸೂಜಿ ಮೇಲೆ 2 ಸಲ ಥ್ರೆಡ್ಡನ್ನು ಸುತ್ತಕೊಂಡು ಈ ಬೀಡ್ ಕೆಳಗಡೆ ಏನು 6 ಚೈನ್ ಇದೆ, ಅಂದರೆ 6 ಚೈನ್ ಇದೆ, ಅದರೊಳಗಡೆ ನಿಡಲ್ನ ಹಾಕಬೇಕು. ನಿಡಲ್ನ ಹಾಕಿ ಥ್ರೆಡ್ನ ಮೇಲೆ ತಂದರೆ ಸೂಜಿ ಮೇಲೆ 4 ದಾರ ಇರುತ್ತೆ. ಸೊ ಫಸ್ಟ್ 2 ದಾರದಿಂದ 1 ಮಾಡಬೇಕು. ನಂತರ ಮತ್ತೆರಡು ದಾರದಿಂದ 1 ಸಲ ಥ್ರೆಡ್ಡನ್ನು ಹೇಳ್ಕೊಳ್ಬೇಕು, ಮತ್ತೆರಡು ದಾರದಿಂದ ಥ್ರೆಡ್ಡನ್ನು ಹೇಳ್ಕೊಳ್ಬೇಕು. ಇಲ್ಲಿ ನಾನು ತ್ರಿಬಲ್ ಕ್ರೋಶೆ ಕಂಬನೇ ಮಾಡ್ತಾಯಿದ್ದೀನಿ. ಸೊ ನಿಮ್ಗೆ ಅಷ್ಟೊಂದು ಕಷ್ಟ ಅನ್ನೋದಾದರೆ ತ್ರಿಬಲ್ ಕ್ರೋಶೆ ಕಂಬ ಮಾಡೋದು, ಡಬಲ್ ಕ್ರೋಶನಾದರೂ ಹಾಕ್ಕೊಳ್ಬೋದು. ಸೊ ನಾನಲ್ಲಿ 2ನೇ ತ್ರಿಬಲ್ ಕ್ರೋಶೆ ಕಂಬನ ಮಾಡ್ತಾಯಿದ್ದೀನಿ. ಇವಾಗ 3ನೇ ತ್ರಿಬಲ್ ಕ್ರೋಶೆ ಕಂಬ. ಆ ಸೇಮ್ ಪ್ಲೇಸಲ್ಲೇ ನಾವು ಕಂಬಗಳನ್ನ ಮಾಡ್ಕೊಳ್ಳೋದು. ನೀಟಾಗಿ ಕಂಬಗಳನ್ನ ಮಾಡಬೇಕು. ಸೂಜಿ ಮೇಲೆ 2 ಸಲ ಥ್ರೆಡ್ಡನ್ನು ಸುತ್ತಕೊಂಡು ಆ 5 ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ತ್ರಿಬಲ್ ಕ್ರೋಶೆ ಕಂಬ. ಫ್ರೆಂಡ್ಸ್, ನಾನಿಲ್ಲಿ ಒಟ್ಟು ನಾವು ಬ್ಯಾಕ್ ಸೈಡಿಂದ 3 ಚೈನ್ನ ಹಾಕಿರ್ತೀವಿ ನೋಡಿ, 3 ಚೈನ್ ಮೇಲೆ 3 ಚೈನ್ನ ಹಾಕಿ ಲಾಕ್ ಮಾಡ್ತೀವಲ್ಲ,
ಅದನ್ನು ಕೌಂಟ್ ಮಾಡಿಕೊಂಡು 15 ಕಂಬ ಬರೋ ಹಾಗೆ ಮಾಡ್ಕೊಳ್ಬೇಕು. ಸೊ ಅದನ್ನು ಸ್ಕಿಪ್ ಮಾಡಿ ನಾನಿಲ್ಲಿ 14 ಕಂಬಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ 13 ಕಂಬನ ಹಾಕಿದ್ದೀನಿ. ಇನ್ನೂ ಒಂದು ಕಂಬನ ನಾನು ಈ ಲಾಕ್ ಹಿಂದೆ ಒಂದು ಸತಿ ಲಾಕ್ ಮಾಡ್ತಾಯಿದ್ದೀನಿ, ಅಥವಾ ನೀವು ಲಾಕ್ ಮೇಲಾದರೂ ಮಾಡ್ಕೊಳ್ಬೋದು. ಸೊ ಲಾಕ್ ಹಿಂದೆ ಒಂದು ತ್ರಿಬಲ್ ಕ್ರೋಶೆ ಕಂಬ, ಒಟ್ಟಿಗೆ 14 ಕಂಬ ಆಯ್ತು. ಇಲ್ಲಿ ಈ ರೀತಿ ತ್ರಿಬಲ್ ಕ್ರೋಶೆ ಕಂಬನ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಸಿಂಗಲ್ ಕ್ರೋಶೆನ ಮಾಡಬೇಕು. ಸೊ ತುಂಬ ಕ್ಯೂಟಾಗಿ ಕಾಣಿಸುತ್ತೆ, ನೋಡ್ತಿರ್ಬೋದು. ಒಂದೇ ಸ್ಟೆಪ್ಪಲ್ಲಿ ಟ್ವಿಸ್ಟ್ ಮಾಡಿ ಹಾಕ್ಕೊಂಡಿರೋದು. ನೀಟಾಗಿ ಕಂಬಗಳನ್ನ ಫಿಲ್ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ನಂತರ ನಾನು ಇವಾಗ ಚೈನ್ಗಳನ್ನ ಹಾಕ್ಕೊಳ್ತೀನಿ. ಸ್ವಲ್ಪ ಬಟ್ಟೆಯನ್ನು ಹಿಂದೆ ಟರ್ನ್ ಮಾಡ್ಕೊಳ್ತಾ ಇದ್ದೀನಿ. ಹಿಂದೆ ಟರ್ನು ಮಾಡಿಕೊಂಡು ಇಲ್ಲಿ ನಾವು ಬ್ಯಾಕ್ ಸೈಡಿಂದ ರೈಟ್ ಸೈಡಿಂದ ಕಂಬ ಮಾಡಿದ್ವಲ್ಲ, ಸೊ ಬ್ಯಾಕ್ ಸೈಡಿಂದ ಅದು ಹೋಲ್ ಇದೆಯಲ್ಲ, ಕಂಬದ ಮೇಲೆ ಹೋಲು, ಅದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಫಸ್ಟ್ ಒಂದು ಹೋಲಲ್ಲಿ ಸಿಂಗಲ್ ಕ್ರೋಶೆನ ಮಾಡ್ತಾಯಿದ್ದೀನಿ. ಫಸ್ಟ್ ಒಂದು ಹೋಲಿಗೆ ಒಂದು ಸಲ ಸಿಂಗಲ್ ಕ್ರೋಶೆನ ಮಾಡಿ 1 2 3 ಚೈನ್ನ ಹಾಕಿ ಇಲ್ಲಿ ನಾನು ಒಂದು ಹೋಲು ಮತ್ತು ಸೆಕೆಂಡ್ ಒಂದು ಹೋಲು 1 2 3 ಮೂರನೇ ಹೋಲಿಗೆ ಲಾಕ್ ಮಾಡ್ತಾಯಿದ್ದೀನಿ. ಅಂದರೆ 2 ಹೋಲನ್ನು ಸ್ಕಿಪ್ ಮಾಡಿ, ಅಂದರೆ 2 ಕಂಬನ ಸ್ಕಿಪ್ ಮಾಡಿ ಮೂರನೇ ಕಂಬಕ್ಕೆ ಲಾಕ್ ಮಾಡಿಕೊಂಡೆ. ನಂತರ 3 ಚೈನ್ನ ಹಾಕ್ತಾಯಿದ್ದೀನಿ. 3 ಚೈನ್ನ ಹಾಕಿ ನಾವಿಲ್ಲಿ 2 ಹೋಲನ್ನು ಸ್ಕಿಪ್ ಮಾಡಬೇಕು. 1 2 ಬಿಟ್ಟು ಮೂರನೇ ಹೋಲಿಗೆ ಲಾಕ್ ಮಾಡ್ತಾಯಿದ್ದೀನಿ. ಸೊ ಮತ್ತೆ 3 ಚೈನ್ನ ಹಾಕ್ಕೊಳ್ತೀನಿ. 4 ಆದರೂ ಹಾಕ್ಕೊಳ್ಬೋದು. 3 ಚೈನನ್ನು ಹಾಕಿ 1 2 3 ಮೂರನೇ ಹೋಲಿಗೆ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಆದಮೇಲೆ ಮತ್ತೆ 3 ಚೈನ್ನ ಹಾಕಬೇಕು. ಸೊ ಇದೇ ರೀತಿ ನಮಗೆ 5 ಟೈಮ್ಸ್ ಬರುತ್ತೆ ಇಲ್ಲಿ ಈ ಆರ್ಚಲ್ಲಿ. ಸೊ 3 ಚೈನ್ನ ಹಾಕಿ 2 ಹೋಲನ್ನು ಸ್ಕಿಪ್ ಮಾಡಿ ಮೂರನೇ ಹೋಲಿಗೆ ಲಾಕ್ ಮಾಡಬೇಕು. 1 2 3. ಸೊ ಕೊನೆಯಲ್ಲಿ 2 ಕಂಬ ಆದಮೇಲೆ ನಾವು ಇಲ್ಲಿ ನಮಗೆ ಟ್ವಿಸ್ಟ್ ಮಾಡಿ ಹಾಕಿರ್ತೀವಲ್ಲ ಬ್ಯಾಕ್ ಸೈಡಿಂದ 3 ಚೈನ್, ಅದು 2 ಮಧ್ಯದಲ್ಲಿ ಹೋಲ್ ಇರುತ್ತೆ ಫ್ರೆಂಡ್ಸ್, ಅಲ್ಲಿ ಸ್ವಲ್ಪ ನೋಡಿಕೊಂಡು ಹಾಕ್ಕೊಳ್ಳಿ. ಇಲ್ಲೊಂದು ಹೋಲ್ ಥರ ಇರುತ್ತೆ, ಸೊ ಅದ್ರ ಮೇಲೆ ಲಾಕ್ ಮಾಡಬೇಕು. ಸೊ ರೈಟಿಂದ ಮತ್ತು ಲೆಫ್ಟಿಂದ ಎರಡು 3 ಚೈನ್ ಇರುತ್ತೆ, ಹಾಗಾಗಿ ನಂತರ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತೀನಿ. ಸೊ ಈ ಲಾಕ್ ಇದೆ ನೋಡಿ, 3 ಚೈನ್ ಲಾಕು, ಅದ್ರ ಮೇಲೆ ಲಾಕ್ ಮಾಡ್ತೀನಿ. ನಂತರ ನೆಕ್ಸ್ಟು 3 ಚೈನ್ ಇದೆ, ಸೊ ಬ್ಯಾಕ್ ಸೈಡಿಂದ ಹಾಕ್ತಿರೋದಲ್ವಾ, ಹಾಗಾಗಿ 3 ಚೈನ್ನ ಹಾಕಿ ಈ ಫಸ್ಟ್ ಒಂದು ಲಾಕ್ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ. ಅಂತ 3 ಚೈನ್ ಸ್ಟಾರ್ಟ್ ಮಾಡಿರ್ತೀವಲ್ಲ ಲಾಕು, ಅದ್ರ ಮೇಲೆ ಲಾಕ್ ಮಾಡಿಕೊಂಡೆ. ಸೊ ಸೀದಾ ಸೈಡ್ಗೆ ನಾವಿವಾಗ ಬಟ್ಟೆಯನ್ನು ಟರ್ನ್ ಮಾಡ್ಕೊಳ್ಬೇಕು. ಸೊ ನಮಗೆ ಇಲ್ಲಿ 3 ಚೈನ್ದು ಹೋಲ್ ಗ್ಯಾಪ್ ಇದೆ, ಅಲ್ಲಿ ಇವಾಗ ವರ್ಕ್ ಮಾಡ್ತಾ ಹೋಗಬೇಕು. ನಾನು ಇಲ್ಲೂ ಕೂಡ ತ್ರಿಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ಸೊ ಸೂಜಿ ಮೇಲೆ 2 ಸಲ ಥ್ರೆಡನ್ನು ಸುತ್ಕೊಳ್ತೀನಿ. ಇಲ್ಲಿಂದನೇ 2 ಸಲ ಥ್ರೆಡನ್ನು ಸುತ್ತಕೊಂಡು ಫಸ್ಟ್ ಒಂದು 3 ಚೈನ್ ಗ್ಯಾಪ್ ಏನಿದೆ ಅದ್ರ ಒಳಗಡೆ ನಿಡಲ್ನ ಹಾಕಬೇಕು. ಫಸ್ಟ್ ಒಂದು 3 ಚೈನ್ ಗ್ಯಾಪ್ ಒಳಗಡೆ ನಿಡಲ್ನ ಹಾಕಿ ಥ್ರೆಡ್ನ ತಂದರೆ ಸೂಜಿ ಮೇಲೆ 4 ದಾರ ಇರುತ್ತೆ. 2 ದಾರದಿಂದ 1, ಮತ್ತೆರಡು ದಾರದಿಂದ 1, ಮತ್ತೆರಡು ದಾರದಿಂದ 1 ಡಬಲ್ ಕ್ರೋಶೆ ಕಂಬ ಆಯಿತು. ಮತ್ತೆ ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಂಡು ಮತ್ತದೇ ಪ್ಲೇಸಲ್ಲಿ ಹೋಗಿ ಥ್ರೆಡ್ನ ತಂದು ತ್ರಿಬಲ್ ಕ್ರೋಶೆ ಕಂಬ 2ರಿಂದ 1, 2ರಿಂದ 1, 2ರಿಂದ 1 2 ಕಂಬ ಆಯಿತು. ನಂತರ ನಾನು 3 ಚೈನ್ನ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಇಲ್ಲಿ 2 ಕಂಬ ಸಾಕು. ಆಲ್ರೆಡಿ 3 ಚೈನ್ದೊಂದು ಕಂಬ ರೀತಿ ಕನ್ಸಿಡರ್ ಮಾಡಬೇಕಾಗುತ್ತೆ ನಾವಿಲ್ಲಿ, ಹಾಗಾಗಿ 3 ಚೈನ್ನ ಹಾಕಿ ಅದೇ ಪ್ಲೇಸಿಗೆ ಲಾಕ್ ಮಾಡಿದೆ. ಲಾಕ್ ಆದಮೇಲೆ ನಂತರ ನಾನು ನೆಕ್ಸ್ಟು 3 ಚೈನ್ ಲಾಕ್ ಒಳಗಡೆ ಒಂದು ಸಲ ಸಿಂಗಲ್ ಕ್ರೋಶನ ಮಾಡ್ಕೊಳ್ತಾ ಇದ್ದೀನಿ. ಸಿಂಗಲ್ ಕ್ರೋಶನ ಮಾಡಿದಾದ್ಮೇಲೆ 3 ಚೈನ್ನ ಹಾಕ್ಕೊಂಡು ಕಂಬ ಮಾಡೋದಕ್ಕೆ ಶುರು ಮಾಡಬೇಕು. 1 2 3 ಚೈನ್ನ ಹಾಕಿ ಸೂಜಿ ಮೇಲೆ 2 ಸಲ ಥ್ರೆಡನ್ನು ಸುತ್ತಕೊಂಡು ಆ 3 ಚೈನ್ ಗ್ಯಾಪಲ್ಲಿ ನಾವು ಕಂಬನ ಮಾಡಬೇಕು. 2ರಿಂದ 1, 2ರಿಂದ 1, 2ರಿಂದ 1. ಸೊ ತ್ರಿಬಲ್ ಕ್ರೋಶೆ ಕಂಬ ಮಾಡ್ತಾ ಇರೋದು. ಇಲ್ಲೂ ಕೂಡ ಬೇಕಿದ್ರೆ ನೀವು ಡಬಲ್ ಕ್ರೋಶನಾದರೂ ಮಾಡ್ಕೊಳ್ಬೋದು. ಆರ್ಚ್ ಸ್ವಲ್ಪ ಬಿಗ್ ಸೈಜಲ್ಲಿ ಬರುತ್ತೆ ಫ್ರೆಂಡ್ಸ್ ತ್ರಿಬಲ್ ಕ್ರೋಶ ಮಾಡೋದ್ರಿಂದ ಅಂತ. ಸೊ 3 ಡಬಲ್ ಕ್ರೋಶೆ ಕಂಬನ ಮಾಡಬೇಕು, 3 ತ್ರಿಬಲ್ ಕ್ರೋಶೆ ಕಂಬನ ಮಾಡಬೇಕು. 3 ತ್ರಿಬಲ್ ಕ್ರೋಶ ಆದಮೇಲೆ ಮತ್ತೆ ನಾನು 3 ಚೈನ್ನ ಹಾಕ್ಕೊಳ್ತೀನಿ. 3 ಚೈನ್ನ ಹಾಕಿ ಅದೇ ಪ್ಲೇಸಿಗೆ ಲಾಕ್ ಮಾಡಬೇಕು. ಅಂದರೆ 3 ಚೈನ್ ಗ್ಯಾಪ್ ಏನಿದೆ ಅದರೊಳಗಡೆ ಲಾಕ್ ಮಾಡಿ ಒಂದು ಪೆಟಲ್ಸ್ ರೀತಿ ನಮಗೆ ಅದು ಫಾರ್ಮ್ ಆಗ್ತಾ ಬರುತ್ತೆ.
ಸ್ಟಾರ್ಟಿಂಗ್ ಮಾತ್ರ 2 ಕಂಬ ಮಾಡಿದೆ, ಇಲ್ಲಿ 3 ತ್ರಿಬಲ್ ಕ್ರೋಶೆ ಕಂಬ ಮಾಡಿದೆ. ಸೊ ನೆಕ್ಸ್ಟ್ 3 ಚೈನ್ ಗ್ಯಾಪಲ್ಲಿ ಒಂದ್ಸಲ ಸಿಂಗಲ್ ಕ್ರೋಶನ ಮಾಡ್ತಾಯಿನಿ. ನಂತರ 3 ಚೈನ್ನ ಹಾಕ್ಕೊಳ್ತೀನಿ, 1 2 3. ನಂತರ ಸೂಜಿ ಮೇಲೆ 2 ಸಲ ಥ್ರೆಡನ್ನು ಸುತ್ತಕೊಂಡು 3 ಡಬಲ್ ಕ್ರೋಶೆ ಕಂಬನ ಮಾಡಬೇಕು. ಸೂಜಿ ಮೇಲೆ 2 ಸಲ ಥ್ರೆಡನ್ನು ಸುತ್ತಕೊಂಡು 3 ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು 1 ಕಂಬನ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನಾನು 2ನೇ ತ್ರಿಬಲ್ ಕ್ರೋಶೆ ಕಂಬನ ಮಾಡ್ತಾಯಿದ್ದೀನಿ. ಸೊ ಅದೇ 3 ಚೈನ್ ಗ್ಯಾಪಲ್ಲೇ ನಾವು ಕಂಬಗಳನ್ನ ನೀಟಾಗಿ ಮಾಡ್ಕೊಳ್ಬೇಕು. 3 ತ್ರಿಬಲ್ ಕ್ರೋಶೆ ಕಂಬನ ಮಾಡಬೇಕಾಗುತ್ತೆ. ಈ ರೀತಿ ಕಂಬನ ಮಾಡಿ ನಂತರ 3 ಚೈನ್ನ ಹಾಕಬೇಕು. ನಂತರ ಅದೇ ಪ್ಲೇಸಿಗೆ ಏನು ಕಂಬನ ಮಾಡ್ಕೊಂಡ್ವಲ್ಲ ಅದೇ ಪ್ಲೇಸಿಗೆ 3 ಚೈನ್ನ ಹಾಕಿ ಲಾಕ್ ಮಾಡಬೇಕು. ನಂತರ ನೆಕ್ಸ್ಟ್ ಪಕ್ಕದಲ್ಲಿರುವಂಥ 3 ಚೈನಲ್ಲಿ ಸಿಂಗಲ್ ಕ್ರೋಶನ ಮಾಡಬೇಕು. ಇಲ್ಲಿ ಸಿಂಗಲ್ ಕ್ರೋಶನ ಮಾಡಬೇಕಾಗುತ್ತೆ. ಸೊ 3 ಚೈನ್ನ ಹಾಕ್ಕೊಂಡು ಕಂಬ ಮಾಡೋದಕ್ಕೆ ಶುರು ಮಾಡಬೇಕು. ಸೊ ನಾನಿಲ್ಲಿ 2 ಕಂಬ ಮಾಡಿಕೊಂಡು 3ನೇ ಕಂಬಕ್ಕೆ ಇಲ್ಲಿ ಅಲ್ಲೊಂದು ಹೋಲ್ ಇರುತ್ತೆ ಫ್ರೆಂಡ್ಸ್, ಸಿಂಗಲ್ ಕ್ರೋಶನ ಮಾಡಿರ್ತೀನಿ ನೋಡಿ ಫಸ್ಟ್ ಒಂದು ಕಂಬದ ಮೇಲೆ. ಆ ಹೋಲಿಗೆ ನಾನು ತ್ರಿಬಲ್ ಕ್ರೋಶೆ ಕಂಬನ ಮಾಡ್ತಾಯಿನಿ. ನಾವು ಕೂಡ ಇಲ್ಲೂ ಕೂಡ 3 ತ್ರಿಬಲ್ ಕ್ರೋಶೆ ಕಂಬನ ಮಾಡಬೇಕು. ಏಕೆಂದರೆ ಇಲ್ಲಿ 3 ಚೈನ್ ಬಂದಿರೋದಿಲ್ಲ ಅಲ್ವಾ, ಹಾಗಾಗಿ ಇಲ್ಲಾದರೆ 3 ಚೈನ್ ಇರುತ್ತೆ, ಇಲ್ಲಿ ಯಾವುದೇ 3 ಚೈನ್ ಇರೋದಿಲ್ಲ. 3 ತ್ರಿಬಲ್ ಕ್ರೋಶೆ ಕಂಬನ ಮಾಡಬೇಕಾಗುತ್ತೆ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಲಾಕ್ ಮಾಡಬೇಕು. ಈ ಸ್ಟೆಪ್ಪಲ್ಲಿ ಇದು ಫ್ಲವರ್ ಆರ್ಚ್ ರೀತಿಯಾಗಿ ಕಾಣಿಸುತ್ತೆ. ಸೊ ತುಂಬ ಕ್ಯೂಟಾಗಿ ಕಾಣಿಸುತ್ತೆ ಫ್ರೆಂಡ್ಸ್, ನೀಟಾಗಿ ಫಿನಿಶಿಂಗ್ ಬರುತ್ತೆ. ಸೊ ಈ ಸೈಡ್ 8 ಸಿಂಗಲ್ ಕ್ರೋಶ ಇತ್ತಲ್ವ, ಇಲ್ಲೂ ಕೂಡ 8 ಸಲ ಸಿಂಗಲ್ ಕ್ರೋಶನ ಮಾಡ್ಕೊಳ್ತಾ ಇದ್ದೀನಿ ಲಾಕ್ ಆದಮೇಲೆ. ಸೊ ಆ ಲಾಕನ್ನು ಕೂಡ ಕೌಂಟ್ ಮಾಡಿಕೊಂಡು ನಾನು 8 ಸಿಂಗಲ್ ಕ್ರೋಶ ಅಂತ ಹೇಳ್ತಾ ಇದ್ದೀನಿ. 8 ಸಿಂಗಲ್ ಕ್ರೋಶ ನಿಮ್ಗೇನಾದರೂ ಜಾಸ್ತಿ ಆಯಿತು ಅಂದರೆ ಸೊ ಕಮ್ಮಿ ಮಾಡ್ಕೊಳ್ಬೋದು. ಒಂದು 2-3 ಸಿಂಗಲ್ ಕ್ರೋಶಗಳನ್ನ ನೀವು ಕಮ್ಮಿ ಮಾಡ್ಕೊಳ್ಬೋದು. ಸೊ ಆದಷ್ಟು ನೀಟಾಗಿ ಸಿಂಗಲ್ ಕ್ರೋಶನ ಮಾಡ್ಕೊಳ್ಳಿ. ಸೀರೆಗೆ ಹಾಕ್ಕೊಳ್ಬೇಕಿದ್ರೆ ನೀಟಾಗಿ ಸಿಂಗಲ್ ಕ್ರೋಶನ ಮಾಡ್ಕೊಳ್ಳಿ. ಈ ರೀತಿ ಒಂದು ಸಿಂಗಲ್ ಕ್ರೋಶ ಹಾಕಿದಾದ್ಮೇಲೆ ಸೊ ಬೀಡ್ಸನ್ನು ಹಾಕ್ಕೊಳ್ಬೇಕಲ್ವ ಕುಚ್ಚನ್ನು ಕಟ್ಟೋದಕ್ಕೆ. ಸೊ ಒಂದು ಬೀಡ್ ಬರುತ್ತೆ ಮಧ್ಯದಲ್ಲಿ ಫ್ರೆಂಡ್ಸ್. ಇದಕ್ಕೆ ಇನ್ನೂ ಒಂದು ಸ್ಟೆಪ್ ಇದೆ. ಒಂದು ಬೀಡನ್ನ ಥ್ರೆಡ್ಡಿಗೆ ಹಾಕಿ ಬೀಡ್ ಲಾಕ್ ಮಾಡ್ಕೊಳ್ತೀನಿ. ಬೀಡ್ ಲಾಕ್ ಆದಮೇಲೆ ಅದನ್ನು ಬಟ್ಟೆ ಮೇಲೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಸಿಂಗಲ್ ಕ್ರೋಶನ ಮಾಡಬೇಕು, ಅಂದರೆ ಲಾಕ್ ಮಾಡಬೇಕು. ಲಾಕ್ ಆದಮೇಲೆ ಮತ್ತೆ ನಾವು ಸಿಂಗಲ್ ಕ್ರೋಶನ ಹಾಕಬೇಕಾಗುತ್ತೆ. ಸೊ ಈ ಸೈಡು ಕೂಡ 8 ಸಲ ಸಿಂಗಲ್ ಕ್ರೋಶನ ಮಾಡ್ಕೊಳ್ತಾ ಇದ್ದೀನಿ. 8 ಸಲ ಸಿಂಗಲ್ ಕ್ರೋಶ ಮಾಡಿಕೊಂಡು ಫ್ರೆಂಡ್ಸ್ ನಾನಿಲ್ಲಿ ಪೂರ್ತಿಯಾಗಿ 8 ಸಲ ಸಿಂಗಲ್ ಕ್ರೋಶನ ಮಾಡ್ಕೊಂಡಿದ್ದೀನಿ. ಸ್ಕಿಪ್ ಮಾಡಿದ್ದೀನಿ ಫ್ರೆಂಡ್ಸ್ ವಿಡಿಯೋನ, ತುಂಬ ಲೆಂತಿ ವಿಡಿಯೋ ಆಗಿದೆ. ನಂತರ 3 ಚೈನ್ನ ಹಾಕ್ಕೊಂಡಿದ್ದೀನಿ, ಅಂದರೆ 8 ಸಲ ಸಿಂಗಲ್ ಕ್ರೋಶನ ಮಾಡಿ 3 ಚೈನ್ನ ಹಾಕಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಮತ್ತೆ 3 ಚೈನ್ನ ಹಾಕ್ಕೊಳ್ತಾ ಇದ್ದೀನಿ, 1 2 3. ನಂತರ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಇಟ್ಕೊಂಡು 3 ಚೈನ್ನ ಹಾಕಿ ಲಾಕ್ ಮಾಡಬೇಕು. ವಿಡಿಯೋ ತುಂಬ ಫಾಸ್ಟಾಗಿದೆ ಅನಿಸಿದ್ರೆ ಯೂಟ್ಯೂಬಲ್ಲಿ ಅದು ಆಪ್ಷನ್ಸ್ ಇರುತ್ತೆ ಫ್ರೆಂಡ್ಸ್, ಅಲ್ಲಿ ಸೆಟ್ಟಿಂಗಲ್ಲಿ ಅಲ್ಲಿ ನಿಧಾನವಾಗಿ ಹಾಕ್ಕೊಳ್ಬೇಕಿದ್ರೆ ನೋಡ್ಕೊಳ್ಬೋದು ಡಿಸೈನ್ನ ನಿಧಾನವಾಗಿ ಹೇಗೆ ಹಾಕೋದು ಅಂತ. ಸೊ ಬೀಡನ್ನ ಹಾಕ್ಕೊಂಡೆ, ಒಂದು ಬೀಡನ್ನ ಹಾಕಿ ಲಾಕ್ ಮಾಡಿ ನಂತರ ಬಟ್ಟೆ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಆದಮೇಲೆ ಇವಾಗ ಬೀಡ್ ಕೆಳಗಡೆ ನಾನು ಸ್ಟಾರ್ಟಿಂಗ್ ಆರ್ಚಲ್ಲಿ 6 ಚೈನ್ ಹಾಕಿದ್ದೆ, ಇಲ್ಲೂ ಕೂಡ 6 ಚೈನ್ನೇ ಹಾಕ್ಕೊಳ್ತಾ ಇದ್ದೀನಿ, ಅಂದರೆ 6 ಚೈನ್ಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ಆರ್ಚನ್ನು ಮಾಡೋದಕ್ಕೆ 6 ಚೈನ್ಗಳನ್ನ ಹಾಕಿ ಹಿಂದೆ ಬಟ್ಟೆಯನ್ನು ಟರ್ನ್ ಮಾಡಿಕೊಂಡು ಸೊ ಈ ಸೈಡ್ ಲಾಕ್ ಇದೆ ನೋಡಿ, ಈ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಮೇಲೆ ಲಾಕ್ ಮಾಡಿ ಪಕ್ಕದಲ್ಲಿ 3 ಚೈನ್ ಇದೆಯಲ್ವ, ಸೊ 3 ಚೈನ್ನ ಹಾಕಿ ಲಾಕ್ ಮಾಡಬೇಕು. ಸೊ ಹಾಕ್ತಿದ್ದೀನಲ್ವ, ಈ 3 ಚೈನ್ ಕೌಂಟ್ ಮಾಡ್ಕೊಳ್ಬೇಕಾಗುತ್ತೆ ಕಂಬ ಮಾಡಬೇಕಿದ್ರೆ. ಇದನ್ನು ಕೂಡ ಕಂಬ ರೀತಿಯಾಗಿ ನಾನು ಕನ್ಸಿಡರ್ ಮಾಡಿದ್ದೀನಿ. ಸೀದಾ ಸೈಡ್ಗೆ ತಿರುಗಿಸ್ಕೊಂಡೆ, 3 ಚೈನ್ ಮೇಲೆ ಲಾಕ್ ಮಾಡಿ ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ನಾವು ಇವಾಗ ರೈಟ್ ಸೈಡಿಂದ ಕಂಬ ಮಾಡೋದಕ್ಕೆ ಶುರು ಮಾಡಬೇಕು. ಸೂಜಿ ಮೇಲೆ 2 ಸಲ ಥ್ರೆಡನ್ನು ಸುತ್ತಕೊಂಡು ಈ 6 ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ತ್ರಿಬಲ್ ಕ್ರೋಶೆ ಕಂಬನ ಮಾಡಿ ಮತ್ತೆ ನಾನು ಸೂಜಿ ಮೇಲೆ 2 ಸಲ ಥ್ರೆಡನ್ನು ಸುತ್ತಕೊಳ್ತೀನಿ. ಕಂಬಗಳನ್ನ ಮಾತ್ರ ನೀಟಾಗಿ ಹಾಕ್ಕೊಳ್ಳಿ. ನಿಮಗೇನಾದರೂ ಬರೋದಿಲ್ಲ ಅಷ್ಟೊಂದು ನೀಟಾಗಿ ತ್ರಿಬಲ್ ಕ್ರೋಶೆ ಕಂಬ ಮಾಡೋದಕ್ಕೆ ಅನ್ನೋದಾದರೆ ಆ 3 ಚೈನಲ್ಲಿ ಒಂದು ಸಲ ಸಿಂಗಲ್ ಕ್ರೋಶನ ಮಾಡಿ ನೀವು ಡಬಲ್ ಕ್ರೋಶೆ ಕಂಬಗಳನ್ನ ಹಾಕ್ಕೊಳ್ಬೋದು. ನಾನಿಲ್ಲಿ ಫಸ್ಟ್ ಒನ್ ಆರ್ಚ್ ರೀತಿಯೇ ಇಲ್ಲೂ ಕೂಡ ಪೂರ್ತಿಯಾಗಿ ಕಂಪ್ಲೀಟ್ ಮಾಡಿಕೊಂಡು ಸೊ ಕೊನೆಯಲ್ಲೂ ಕೂಡ ಒಂದು ಬೀಡನ್ನ ಹಾಕಿ ಒಂದು 6 ಸಲ ಸಿಂಗಲ್ ಕ್ರೋಶನ ಮಾಡಿ
ಎಕ್ಸ್ಟ್ರಾ ಥ್ರೆಡನ್ನು ಕಟ್ ಮಾಡ್ಕೊಂಡಿದ್ದೀನಿ, ನೋಡ್ತಿರ್ಬೋದು. ಸೇಮ್ ಸ್ಟಾರ್ಟಿಂಗ್ ಆರ್ಚ್ ರೀತಿಯೇ ಇಲ್ಲೂ ಕೂಡ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಸೊ ಈ ರೀತಿ ಬರುತ್ತೆ ನಮಗೆ ಫಸ್ಟ್ ಸ್ಟೆಪ್ಪು. ಟ್ವಿಸ್ಟ್ ಮಾಡಿ ಹಾಕ್ಕೊಂಡಿದ್ದೀವಲ್ಲ, ಸೊ ಇದಕ್ಕಾದರೂ ನೀವು ಕುಚ್ಚನ್ನು ಕಟ್ಕೊಳ್ಬೋದು. ಸೆಕೆಂಡ್ ಲೇಯರ್ಗೆ ನಾನು ಥ್ರೆಡ್ ಕಲರ್ನ ಚೇಂಜಸ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ತುಂಬ ಈಸಿ ಇದೆ ಈ ಸ್ಟೆಪ್ಪು. ಬರೀ ಸಿಂಗಲ್ ಕ್ರೋಶನ, ಹಾಫ್ ಡಬಲ್ ಕ್ರೋಶನ ಮಾಡ್ತಾ ಹೋಗೋದು. ಸ್ಟಾರ್ಟಿಂಗ್ 2 ಟೈಮ್ಸ್ ಲಾಕ್ ಇದೆ ನೋಡಿ, ಆ ಎರಡರ ಮಧ್ಯದಲ್ಲೇ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಆ ಎರಡರ ಮಧ್ಯದಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡಿಕೊಂಡೆ. ಇವಾಗ ನಮಗೆ ಇಲ್ಲಿ 5 ಸಲ ಸಿಂಗಲ್ ಕ್ರೋಶ ಇರುತ್ತೆ. 4 ಸಲ ಸಿಂಗಲ್ ಕ್ರೋಶ ನಮಗೆ ಮಾಡೋದಕ್ಕೆ ಸಿಗುತ್ತೆ, ಅಥವಾ ನೀವು ಚೈನ್ಗಳಾದರೂ ಹಾಕ್ಕೊಳ್ಬೋದು. ಎಲ್ಲ ಸಿಂಗಲ್ ಕ್ರೋಶದ ಮೇಲೂ ಸಿಂಗಲ್ ಕ್ರೋಶನ ಮಾಡಬೇಕು. ಈ ರೀತಿ ಸಿಂಗಲ್ ಕ್ರೋಶನ ಮಾಡಿ ಇವಾಗ ಬೀಡ್ ಕೆಳಗಡೆ ಎಷ್ಟು ಚೈನ್ಗಳು ಬೇಕೋ ಅಷ್ಟು ಚೈನ್ಗಳನ್ನ ಹಾಕಿ ಲಾಕ್ ಮಾಡಬೇಕು. ಸೊ 5 ಚೈನ್ ಸಾಕಲ್ವಾ ಕುಚ್ಚನ್ನು ಕಟ್ಟೋದಕ್ಕೆ ಬೀಡ್ ಕೆಳಗಡೆ. ಸೊ 5 ಚೈನ್ ಹಾಕಿ ಈ ಬೀಡ್ ಆದಮೇಲೆ ಸಿಂಗಲ್ ಕ್ರೋಶ ಇರುತ್ತಲ್ವ, ಅಲ್ಲಿ ಲಾಕ್ ಮಾಡ್ತಾಯಿನಿ. ಲಾಕ್ ಆದಮೇಲೆ ನೆಕ್ಸ್ಟ್ ನಾನು ಪಕ್ಕದಲ್ಲಿ 8 ಸಲ ಸಿಂಗಲ್ ಕ್ರೋಶ ಇದೆ, ನೋಡ್ತಿರ್ಬೋದು. ನಾವು ಪ್ರತಿಯೊಂದು ಸಿಂಗಲ್ ಕ್ರೋಶದ ಮೇಲೂ ಸಿಂಗಲ್ ಕ್ರೋಶನ ಮಾಡಬೇಕಿಲ್ಲಿ, ಯಾವುದನ್ನು ಕೂಡ ಸ್ಕಿಪ್ ಮಾಡೋ ಹಾಗಿಲ್ಲ. ಎಲ್ಲ ಸಿಂಗಲ್ ಕ್ರೋಶದ ಮೇಲೂ ಸಿಂಗಲ್ ಕ್ರೋಶನ ಮಾಡ್ತಾಯಿದ್ದೀನಿ. ನಾನಿಲ್ಲಿ 8 ಸಲ ಅಂದರೆ 7 ಸಲ ಸಿಂಗಲ್ ಕ್ರೋಶನ ಮಾಡಿ ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಂಡು ಇಲ್ಲಿ ಹೋಲ್ ಕಾಣಿಸ್ತಿದೆ ನೋಡಿ, ಈ ಫಸ್ಟ್ ಒಂದು ಹೋಲಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತಂದು ಹಾಫ್ ಡಬಲ್ ಕ್ರೋಶನ ಮಾಡ್ತಾಯಿದ್ದೀನಿ. ಮತ್ತು ಸೂಜಿ ಮೇಲೆ ಥ್ರೆಡನ್ನು ಸುತ್ಕೊಳ್ತೀನಿ. ಸೊ ನೆಕ್ಸ್ಟ್ ಕಂಬದ ಹೋಲ್ ಕಾಣಿಸ್ತಿದೆ, ಅಲ್ಲಿ ಹೋಗಿ ಥ್ರೆಡ್ನ ತಂದು ಹಾಫ್ ಡಬಲ್ ಕ್ರೋಶ. ಸೊ ಇಲ್ಲಿ 3 ಚೈನ್ ಹೋಲ್ ಕಾಣಿಸುತ್ತೆ ಫ್ರೆಂಡ್ಸ್, ಅಲ್ಲಿ ಸ್ವಲ್ಪ ನೋಡಿಕೊಂಡು ಹಾಕ್ಕೊಳ್ಬೇಕು. ನಮಗೆ ಇಲ್ಲಿ 4 ಹಾಫ್ ಡಬಲ್ ಕ್ರೋಶ ಬರಬೇಕು, 4 ಸಲ ಹಾಫ್ ಡಬಲ್ ಕ್ರೋಶನ ಮಾಡಬೇಕು. ಅಥವಾ ನೀವು ಬೇಕಿದ್ರೆ ಸಿಂಗಲ್ ಕ್ರೋಶನಾದರೂ ಮಾಡ್ಕೊಳ್ಬೋದು. ಇನ್ನು ಒಂದು ಹಾಫ್ ಡಬಲ್ ಕ್ರೋಶನ ಮಾಡ್ತೀನಿ. ಈ 3 ಚೈನ್ ಮತ್ತು ಕಂಬದ ಎರಡರ ಮಧ್ಯದಲ್ಲಿ ಗ್ಯಾಪ್ ಇರುತ್ತೆ ಫ್ರೆಂಡ್ಸ್, ಅಲ್ಲೂ ಕೂಡ ಮಾಡಬೇಕು, ಇದು ಫಿನಿಶಿಂಗ್ ಕಾಣಿಸ್ಬೇಕು ಅಂದರೆ. ಈ ರೀತಿ ಹಾಫ್ ಡಬಲ್ ಕ್ರೋಶನ ಮಾಡಿ ನಂತರ 3 ಚೈನ್ನ ಹಾಕ್ಕೊಳ್ತೀನಿ. 4 ಹಾಫ್ ಡಬಲ್ ಕ್ರೋಶ ಆಗಿದೆ. ಇವಾಗ 3 ಚೈನ್ನ ಹಾಕ್ತಾಯಿದ್ದೀನಿ. 3 ಚೈನ್ನ ಹಾಕಿ ನೆಕ್ಸ್ಟ್ 2 ಪೆಟಲ್ಸ್ ಮಧ್ಯದಲ್ಲಿ ಒಂದು ಸಿಂಗಲ್ ಕ್ರೋಶ ರೀತಿ ಹೋಲ್ ಇರುತ್ತೆ, ಅದ್ರ ಮೇಲೆ ಲಾಕ್ ಮಾಡಬೇಕು. ಲಾಕ್ ಆದಮೇಲೆ ನೆಕ್ಸ್ಟು ಫಸ್ಟ್ ಕಂಬದ ಮೇಲೆ ಹೋಲ್ ಕಾಣಿಸುತ್ತೆ, 3 ಚೈನ್ ಮತ್ತು ಫಸ್ಟ್ ಕಂಬ, 3 ಚೈನ್ನ ಹಾಕ್ಕೊಂಡೆ ನಾವು ಹಾಫ್ ಡಬಲ್ ಕ್ರೋಶನ ಮಾಡಬೇಕು. 3 ಚೈನ್ನ ಹಾಕ್ಕೊಂಡು ಈ 3 ಚೈನ್ ಮತ್ತು ಫಸ್ಟ್ ಕಂಬದ ಎರಡರ ಮಧ್ಯದಲ್ಲಿ ಒಂದು ಹೋಲ್ ಕಾಣಿಸುತ್ತೆ, ಅಲ್ಲಿ ಹಾಫ್ ಡಬಲ್ ಕ್ರೋಶ. ಸೊ 4 ಹಾಫ್ ಡಬಲ್ ಕ್ರೋಶ ಬರುತ್ತೆ ಫ್ರೆಂಡ್ಸ್ ಇಲ್ಲಿ ಕಂಬದ ಮೇಲೆ. ಸೊ 4 ಹಾಫ್ ಡಬಲ್ ಕ್ರೋಶ ಬರೋ ಹಾಗೆ ನಾವಿಲ್ಲಿ ಮಾಡಬೇಕಾಗುತ್ತೆ. ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಳ್ಬೇಕು, ಮತ್ತು ಪಕ್ಕದಲ್ಲಿರುವಂತಹ ಹೋಲ್ಗೋಗಿ ಹಾಫ್ ಡಬಲ್ ಕ್ರೋಶ, ಮತ್ತು ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಂಡು ನೆಕ್ಸ್ಟ್ ಕಂಬದ ಮೇಲೆ ಇರುವಂಥ ಹೋಲ್ ಮೇಲೆ ಹಾಫ್ ಡಬಲ್ ಕ್ರೋಶ. 4 ಹಾಫ್ ಡಬಲ್ ಕ್ರೋಶ ಇಲ್ಲಿ ಬರಬೇಕಾಗುತ್ತೆ. ಸೊ ನೋಡಿಕೊಂಡು ಹಾಕ್ಕೊಳ್ಳಿ. ಹಾಫ್ ಡಬಲ್ ಕ್ರೋಶ ಕಷ್ಟ ಅನ್ನೋದಾದರೆ ಸಿಂಗಲ್ ಕ್ರೋಶನಾದರೂ ಮಾಡ್ಕೊಳ್ಬೋದು ನೀವಿಲ್ಲಿ. ನಂತರ 3 ಚೈನ್ನ ಹಾಕಿ ನಾವು ಮಧ್ಯದಲ್ಲಿ ಲಾಕ್ ಮಾಡಬೇಕು. ಆವಾಗ ಒಂದು ಪೆಟಲ್ಸ್ ಮೇಲೆ ಈ ರೀತಿ ಲೇಸ್ ಥರ ಹಾಕಿರೋದು ಕಾಣಿಸುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಎರಡರ ಮಧ್ಯದಲ್ಲಿ ಒಂದು ಸಿಂಗಲ್ ಕ್ರೋಶ ಇರುತ್ತೆ, ಅಲ್ಲಿ ಲಾಕ್ ಮಾಡಿಕೊಂಡೆ. ಸೊ ನೆಕ್ಸ್ಟ್ 3 ಚೈನ್ನ ಹಾಕಿ ನಾವು ಹಾಫ್ ಡಬಲ್ ಕ್ರೋಶನ ಮಾಡಬೇಕು. 1 2 3. ನಂತರ ಈ ಫಸ್ಟ್ ಒಂದು 3 ಚೈನು ಮತ್ತು ಫಸ್ಟ್ ಒಂದು ಕಂಬ ಎರಡರ ಮಧ್ಯದಲ್ಲಿ ಒಂದು ಹೋಲ್ ಥರ ಇರುತ್ತೆ, ಅಲ್ಲಿ ಹಾಫ್ ಡಬಲ್ ಕ್ರೋಶ. ಫ್ರೆಂಡ್ಸ್ ಇಲ್ಲಿ ಬೇಕಿದ್ರೆ ನೀವು ಒಂದು ಬೀಡನ್ನ ಹಾಕ್ಕೊಳ್ಬೋದು. 2 ಹಾಫ್ ಡಬಲ್ ಕ್ರೋಶನ ಮಾಡಿ ಒಂದು ಬೀಡನ್ನ ಹಾಕ್ಕೊಂಡು ನಂತರ ಇನ್ನೆರಡು ಹಾಫ್ ಡಬಲ್ ಕ್ರೋಶನ ಮಾಡ್ಬೋದು. ಸೆಕೆಂಡ್ ಒಂದು ಆರ್ಚಲ್ಲಿ ನಾನು ಬೀಡನ್ನ ಹಾಕ್ಕೊಳ್ತೀನಿ. ಏನಿಲ್ಲ, ಹಾಕಬೇಕಿದ್ರೆ ಒಂದು ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳೋದಷ್ಟೇ ಎರಡರ ಮಧ್ಯದಲ್ಲಿ. ಸೊ 4 ಹಾಫ್ ಡಬಲ್ ಕ್ರೋಶ ಬರೋ ಹಾಗೆ ನಾವಿಲ್ಲಿ ಮಾಡ್ಕೊಳ್ಬೇಕು. ಇಲ್ಲೂ ಕೂಡ ಅಷ್ಟೇ 3 ಚೈನ್ ಮತ್ತು ಕಂಬತ್ತು ಎರಡರ ಮಧ್ಯದಲ್ಲಿ ಹೋಲ್ ಇರುತ್ತೆ, ಅಲ್ಲಿ ಹಾಫ್ ಡಬಲ್ ಕ್ರೋಶನ ಮಾಡಬೇಕು.
ನಂತರ ನಾವು 3 ಚೈನ್ ಹಾಕಿ ಇಲ್ಲಿ ಮಧ್ಯದಲ್ಲಿ ಲಾಕ್ ಮಾಡಬೇಕು. ಸೊ 1 2 3 ಚೈನ್ ಹಾಕಿ 2 ಪೆಟಲ್ಸ್ ಮಧ್ಯದಲ್ಲಿ ಈ ರೀತಿ ಒಂದು ಹೋಲ್ ಕಾಣಿಸುತ್ತೆ, ಅಂದರೆ ಸಿಂಗಲ್ ಕ್ರೋಶೆ ಕಾಣಿಸುತ್ತೆ, ಅಲ್ಲಿ ಲಾಕ್ ಮಾಡಬೇಕು. ಇನ್ನು 2 ಪೆಟಲ್ಸ್ ಮೇಲೂ ನಾನು ಇದೇ ರೀತಿ ಹಾಕ್ಕೊಳ್ತೀನಿ. ಸೊ ತುಂಬ ಚೆನ್ನಾಗಿ ಬರುತ್ತೆ. ನೋಡ್ತಿರ್ಬೋದು ಎಲ್ಲದ್ರ ಮೇಲೂ ಕೂಡ ನಾನು ಹಾಫ್ ಡಬಲ್ ಕ್ರೋಶೆನ ಮಾಡ್ಕೊಂಡು ಬಂದಿದ್ದೀನಿ. ಸೊ ಇಲ್ಲೂ ಕೂಡ ಸಿಂಗಲ್ ಕ್ರೋಶೆಗಳನ್ನ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡಿಕೊಂಡು ಸಿಂಗಲ್ ಕ್ರೋಶೆನ ಫಿಲ್ ಮಾಡಬೇಕು. ನೀವು ಇಲ್ಲಿ ಎಷ್ಟು ಸಿಂಗಲ್ ಕ್ರೋಶೆಗಳನ್ನ ಮಾಡ್ಕೊಂಡಿರ್ತೀರೋ ಅದ್ರ ಮೇಲೆ ಮತ್ತೆ ಸಿಂಗಲ್ ಕ್ರೋಶೆನ ಮಾಡಬೇಕಾಗುತ್ತೆ. ಪ್ರತಿ ಸಿಂಗಲ್ ಕ್ರೋಶದ ಮೇಲೂ ಸಿಂಗಲ್ ಕ್ರೋಶ. ಸೊ ಇವಾಗ ಬೀಡ್ ಕೆಳಗಡೆ ಚೈನ್ಗಳನ್ನ ಹಾಕ್ಕೊಳ್ಬೇಕು. ಚೈನ್ಗಳು ಬಂದು ಒಂದು 5 ಚೈನ್ನ ಹಾಕ್ತಾಯಿದ್ದೀನಿ. ನೀವು ಯಾವ ಸೈಜ್ ಬೀಡ್ಸನ್ನು ತೊಗೊಂಡಿರ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದಕ್ಕೆ 5 ಚೈನ್ ಸಾಕಾಗಿದೆ. ನಂತರ ನೆಕ್ಸ್ಟು ಸಿಂಗಲ್ ಕ್ರೋಶೆಗಳನ್ನ ಫಿಲ್ ಮಾಡ್ತಾಯಿದ್ದೀನಿ. 5 ಚೈನ್ ಹಾಕಿ ಲಾಕ್ ಮಾಡಿಕೊಂಡು ಮಿಕ್ಕಿರುವಂತಹ ಸಿಂಗಲ್ ಕ್ರೋಶದ ಮೇಲೆ ಸಿಂಗಲ್ ಕ್ರೋಶೆನ ಮಾಡ್ತಾಯಿದ್ದೀನಿ. ಸೊ ಪೂರ್ತಿಯಾಗಿ ಸಿಂಗಲ್ ಕ್ರೋಶೆನ ಫಿಲ್ ಮಾಡಿಕೊಂಡು ನಾವು ಆ ಕಂಬಗಳ ಮೇಲೆ ಹಾಫ್ ಡಬಲ್ ಕ್ರೋಶೆನ ಫಿಲ್ ಮಾಡ್ಕೊಳ್ಬೇಕಾಗುತ್ತೆ. ಫ್ರೆಂಡ್ಸ್, ಸೆಕೆಂಡ್ ಒಂದು ಆರ್ಚನ್ನು ಕೂಡ ನಾನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಎಕ್ಸ್ಟ್ರಾ ಒಂದು 2-3 ಚೈನನ್ನು ಹಾಕಿ ಥ್ರೆಡನ್ನು ಕಟ್ ಮಾಡಿಕೊಂಡೆ. ಸೊ ಈ ರೀತಿ ನಮಗೆ ಡಿಸೈನ್ ಫಾರ್ಮ್ ಆಗುತ್ತೆ. ಸೆಕೆಂಡ್ ಒಂದು ಆರ್ಚಲ್ಲಿ ಒಂದು ಬೀಡನ್ನ ಹಾಕ್ಕೊಂಡಿದ್ದೀನಿ. ಸೊ ತುಂಬ ಕ್ಯೂಟಾಗಿ ಕಾಣಿಸುತ್ತೆ. ಈ ರೀತಿ ಬೀಡನ್ನಾದರೂ ಹಾಕ್ಕೊಳ್ಬೋದು, ಅಥವಾ ಫಸ್ಟ್ ಒಂದು ಆರ್ಚ್ ರೀತಿ ಬರೀ ನಾವು ಹಾಫ್ ಡಬಲ್ ಕ್ರೋಶೆನ ಮಾಡ್ಕೊಂಡು ಬರ್ಬೋದು. ಹಾಫ್ ಡಬಲ್ ಕ್ರೋಶದ ಬದಲು ಸಿಂಗಲ್ ಕ್ರೋಶೆನಾದರೂ ಹಾಕ್ಕೊಳ್ಬೋದು. ತುಂಬ ಚೆನ್ನಾಗಿ ಬರುತ್ತೆ. ಇದಕ್ಕೆ ಈ ಬೀಡ್ ಕೆಳಗಡೆ 5 ಚೈನ್ ಏನಿದೆ ಅದರೊಳಗಡೆ ನಾನು ಕುಚ್ಚನ್ನು ಕಟ್ಟಿದ್ದೀನಿ. ನಾನಿಲ್ಲಿ 200 ಎಳೆ ದಾರನ ಈ ರೀತಿ ಕಟ್ಟಿದ್ದೀನಿ, ಶಾರ್ಟಾಗಿ ಕಟ್ಟಿದ್ದೀನಿ ಫ್ರೆಂಡ್ಸ್. ಕುಚ್ಚು ಮತ್ತು ಆರ್ಚು ಸ್ವಲ್ಪ ದೂರದಲ್ಲಿದೆ. ಸೊ ಸಿಂಗಲ್ ಕ್ರೋಶೆಗಳನ್ನ ನೀವು ಹೆಚ್ಚು ಕಡಿಮೆ ಹಾಕ್ಕೊಳ್ಬೋದು. ಬೇಸ್ ಲೈನಲ್ಲಿ 8 ಸಿಂಗಲ್ ಕ್ರೋಶೆ ಹಾಕಿದ್ದೆ ಅಲ್ವಾ, ಸೊ 5 ಸಿಂಗಲ್ ಕ್ರೋಶೆನಾದರೂ ಮಾಡ್ಕೊಳ್ಬೋದು. ಡಿಸೈನ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ಕೇವಲ 2 ಸ್ಟೆಪ್ಪಲ್ಲಿ ಹಾಕುವಂಥ ಡಿಸೈನು. ಸೊ ಬೀಡ್ ಹಾಕಿರೋದು ಕೂಡ ತುಂಬ ಕ್ಯೂಟಾಗಿ ಕಾಣಿಸ್ತಿದೆ, ನೀಟಾಗಿ ಫಿನಿಶಿಂಗ್ ಬರುತ್ತೆ. ಸ್ವಲ್ಪ ಬಿಗ್ ಆರ್ಚಲ್ಲೇ ಬರುತ್ತೆ ಫ್ರೆಂಡ್ಸ್. ಇದು ತುಂಬ ಚೆನ್ನಾಗಿ ಬರುತ್ತೆ. ಇದರೊಳಗಡೆ ಸ್ಟೋನ್ ಚೈನ್ ಅಥವಾ ಬಾಲ್ ಚೈನು ಕೂಡ ಅಂಟಿಸ್ಕೊಳ್ಬೋದು. ಇದಕ್ಕೆ ಪ್ರೈಸ್ ಬಂದು ಒಂದು 500ಇಂದ 600ವರೆಗೂ ಚಾರ್ಜ್ ಮಾಡ್ಬೋದು. ಸೊ ಅದಕ್ಕಿಂತಲೂ ಕೂಡ ನೀವು ಜಾಸ್ತಿ ಮಾಡ್ಕೊಳ್ಬೋದು. ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಇಷ್ಟೇ ಅಂತ ಹೇಳೋಕ್ಕಾಗಲ್ಲ. ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ಡಿಸೈನ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ತುಂಬ ನೀಟಾಗೂ ಕೂಡ ಫಿನಿಶಿಂಗ್ ಕಾಣಿಸುತ್ತೆ. ಎಲ್ರಿಗೂ ಕೂಡ ಈ ಡಿಸೈನ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಫೇಸ್ಬುಕ್ಕಲ್ಲಿ ವಾಚ್ ಮಾಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಆದಷ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.